ರಾಜ್ಯ ಸರ್ಕಾರದ ಕೆಲ ಮಂತ್ರಿಗಳ ಪ್ರಕಾರ ಅಥವಾ ನಿರ್ದಿಷ್ಟವಾಗಿ ಎಚ್ ಕೆ ಪಾಟೀಲ್ ಅಂತಹವರ ಪ್ರಕಾರ ಈಗ ನಡೆಯುತ್ತಿರುವ DCM ಅಭಿಯಾನ ಎಲ್ಲವೂ ಮಾಧ್ಯಮಗಳ ಸೃಷ್ಟಿ. ಯಾಕೆ? ಮಾಧ್ಯಮಗಳಿಗೆ ಬೇರೆ ಕೆಲಸವಿಲ್ಲ, ಹಾಗಾಗಿ ಅವರು ಮಾಡಿಕೊಳ್ಳುತ್ತಿದ್ದಾರೆ. ಯಾಕೆ? ಅದು TRP ಬರುತ್ತದೆ. ನಾನು ಭಾಳ ಸರಿ ಹೇಳಿದ್ದೀನಿ, ನಿಮ್ಮ ಮುಖ ನೋಡಿ TRP ಬರಲ್ಲ. ನಾನು ಇದನ್ನು ಟೆಸ್ಟ್ ಮಾಡಿಬಿಟ್ಟಿದ್ದೀನಿ, ಬರಲ್ಲ ಅಂತ ಹೇಳಿಬಿಟ್ಟಿದ್ದೀನಿ, ಆದರೂ ಕೇಳಲ್ಲ. ಸ್ಟಿಲ್ ಆದರೆ ಮಾಧ್ಯಮಗಳ ಸೃಷ್ಟಿಯ ಭಾಗವಾಗಿ ಬಡಿದಾಡಿಕೊಳ್ಳುವುದರಲ್ಲಿ ಬಹಿರಂಗವಾಗಿ ಮುಂದುವರೆದಿದ್ದಾರೆ. ಈ ಥರದ ಮಾಧ್ಯಮದ ಸೃಷ್ಟಿ ಅಂತೆಲ್ಲ ಹೇಳೋರು ಒಂದು ಸರಿ ಮನೆಗೆ ಹೋಗಿ ನಿಮ್ಮ ಪಕ್ಷದ ಹೆಸರು ಬಾಯಲ್ಲಿ ಹೇಳ್ಕೊಂಡು ಕನ್ನಡಿ ನೋಡ್ಕೊಳ್ಳಿ. ಯಾಕೆ ಹೇಳ್ತೀರಿ? ಏನು ನಾವ ಹೇಳಿದ್ದಿದ್ದನ್ನೆಲ್ಲ ಇವಾಗ ಅವರೇನು ಮಾಧ್ಯಮ ಪ್ರತಿನಿಧಿ ಹೇಳಿದವರು ಇವೆಲ್ಲ ಹೇಳಿದ್ದಿದ್ದು? ಅವ್ರಿಗೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವೇನೋ ನಾವು? DK ಸಿದ್ದರಾಮಯ್ಯ ಬಣದ ಸಚಿವರ ಹೆಚ್ಚುವರಿ DCM ಕೂಗಿಗೆ ಈಗ ಶಿವಕುಮಾರ್ ಬಣದ ಕೆಲ ಶಾಸಕರು ಯಾರೋ ಟಕ್ಕರ್ ಅಂತೆ. ಮೊದಲು DK ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆಮೇಲೆ 12 DCM ಮಾಡ್ಕೊಳ್ಳಿ ಅಂತ ಅವ್ರು ಯಾರೋ ಅವರ ಶಾಸಕ ಶಿವಗಂಗಾ ಬಸವರಾಜ್, ಇವರು ಫಸ್ಟ್ ಟೈಮ್ ಶಾಸಕರು. ಅಯ್ಯೋ 8 ಸರಿ ಶಾಸಕರಾಗಿದ್ದವ್ರ ಮಾತೆ ಕೇಳದಿರೋ ಪರಿಸ್ಥಿತಿ ಇದೆ. ಇವ್ರ ಮಾತು ಕೇಳ್ಕೊಂಡು ಡಜನ್ನು ಯಾಕೆ 32 ಮಾಡ್ಕೊಳ್ಳಿ. KPCC ಅಧ್ಯಕ್ಷರಾದವ್ರನ್ನ CM ಮಾಡೋದು ಪದ್ಧತಿ. ಆ ಪ್ರಕಾರ ಅದರಂತೆ KPCC ಅಧ್ಯಕ್ಷ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾರು ಆಗ್ರಹಿಸ್ಕೊಂಡಿದ್ದಾರೆ. ಅದನ್ನು ನಿಮ್ಮ ಹೈಕಮಾಂಡ್ಗೆ ಹೇಳಬೇಕಲ್ವೇನ್ರಿ ನೀವು? KPCC ಅಧ್ಯಕ್ಷರು ಮಾಡಿ ಅಂತ. ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡಿಸದ ಸಚಿವರನ್ನು ಸಂಪುಟದಿಂದ ಕೈ ಬಿಡಿ ಅಂತಾರೆ. ಯಾರೋ ಭಾಳ ಬ್ರಿಲಿಯಂಟ್ MLA ಇದ್ದಂಗಿದೆ, ಐಡಿಯಾಗಳು ಕೊಡ್ತಾರೆ. ಸಿಕ್ಕಾಬಿಡಿ ಐಡಿಯಾ ಇದೆಯಪ್ಪ ಇವ್ರಿಗೆ. ಈ ಬೆನ್ನಲ್ಲಿ ರಾಜಣ್ಣ ಕೌಂಟರ್, ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನ ತ್ಯಜಿಸಲಿ ಅಂತ ಪರೋಕ್ಷವಾಗಂತೆ. ಸರ್ಕಾರ ರಚನೆ ಆಗಿತ್ತು ಎನ್ನಲಾದ ಒಪ್ಪಂದವನ್ನು ನೆನಪಿಸಿದ್ದಾರೆ. ಒಪ್ಪಂದ ಇದೆ ಅಂತ ಆಯಿತು, ಇಲ್ಲಿವರೆಗೂ ಅದು ಇಲ್ಲ ಅನ್ಕೊಂಡಿದ್ವಿ, ನೀವು ಹೇಳ್ತಿದ್ರಿ. ಹೆಚ್ಚುವರಿ DCM ಬೇಡಿಕೆಯನ್ನು ಅವರು ಸಮರ್ಥಿಸ್ಕೊಂಡಿದ್ದಾರೆ. ಈ ಸದ್ಯಕ್ಕೆ DCM ಸ್ಥಾನ ಖಾಲಿ ಇಲ್ಲಪ್ಪ ಅಂತ ಚಲುವರಾಯ ಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಅದು ಅತ್ಯಂತ ಈಸಿ. ಯಾವುದು? ಅದು ಖಾಲಿ ಇಲ್ವಲ್ಲ ಅನ್ನೋದು. ಎರಡನೇದು, ಹೌದಾ ನನಗೆ ಗೊತ್ತಿಲ್ಲ ಕೇಳ್ಕೊಂಡು ಹೇಳಲ್ಲ. ಇದೆರಡು ಗಿಣಿಗಳಾದರೂ ಪ್ರಾಕ್ಟೀಸ್ ಮಾಡಿದ್ದಾಗ ತಪ್ಪಬಹುದು ಯಾವ್ದಾರು ಎರಡು ಮಾತನ್ನು. ಇದು ತಪ್ಪಲ್ಲ, ಕರೆಕ್ಟಾಗಿ ಹೇಳ್ತಾರೆ. ಎಣ್ಣೆ ಹಾಕ್ಕೊಂಡು ಮೈಗೆ ಅವ್ರಿಗೆ ಅಮುಕ್ಕೊಳ್ಳೋದು ಯಾವುದು ಇಲ್ಲ ಅಂತ ಅನಿಸ್ಬಿಟ್ರೆ ಅವನೇನ್ರಿ ಅವನು ಅಂತ ನಾಲಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹರಿಯುತ್ತೆ. ಸಹಜವಾಗಿಯೇ ಕಾಂಗ್ರೆಸ್ ಬೆಳವಣಿಗೆ BJPಗೆ ಅಸ್ತ್ರ. ಫಸ್ಟ್ ನಿಮ್ಮ ಪಾರ್ಟಿ ಸರಿ ಮಾಡ್ಕೊಳ್ರೆ ರೈ, ಆಮೇಲೆ ಇನ್ನೊಬ್ರದಕ್ಕೆ ಹೋಗೋರಂತೆ ನೆಟ್ಟಿಗೆ. ಇಲ್ಲೇ ನಿಮಗೆ ನೆಟ್ಟಿಗೆ ಸರಿ ಮಾಡ್ಕೊಳಕ್ಕಾಗಿಲ್ಲ. ದಾವಣಗೆರೆಯಲ್ಲಿ ಸೋಲ್ಸಿದವ್ರು ಯಾರು ಅಧ್ಯಕ್ಷರಿಗೆ ಉತ್ತರ ಕೊಟ್ರೆ ಅದು ಯಾರಿಗೋ ಹೇಳ್ತಾರಲ್ಲ ಅವ್ರಲ್ಲ, ಫಸ್ಟ್ ನಿಮ್ದನ್ನು ಸರಿ ಮಾಡ್ಕೊಳ್ರಿ, ಆಮೇಲೆ ಅವ್ರದ್ದನ್ನು ನೋಡೋರಂತೆ. ನಿಮ್ಮ ಮನೆಯಲ್ಲೇ ಆನೆ ಸತ್ತು ಬಿದ್ದಿದೆ, ಅವ್ರು ಸೊಕ್ಕು ಮುರಿದಕ್ಕೆ ಸಿದ್ದರಾಮಯ್ಯ ಬಣ ಹೀಗೆ ಮಾಡ್ತಿದೆ ಅಂತ ವ್ಯಾಖ್ಯಾನ. ಇಲ್ಲಿ ಬನ್ನಿ 9 ಗಂಟೆ ಬುಲೆಟಿನೆಲ್ಲ ಒಂಚೂರು ವ್ಯಾಖ್ಯಾನ ಕೊಡಿ, ಜನನಾರು ಕೇಳಲಿ. ಆ ವ್ಯಾಖ್ಯಾನ ಎಲ್ಲ ಇಟ್ಕೊಂಡು ಪಿಂಕ್ ಹಾಕೊಂಡು ನೆಕ್ಕಳಿ. ಮುಖ್ಯಮಂತ್ರಿ ಮಾಡಲಿ, 12 ಉಪಮುಖ್ಯಮಂತ್ರಿ ಮಾಡಲಿ. ಆಕ್ಚುಲಿ KPCC ಅಧ್ಯಕ್ಷ ಇದ್ದಂಥವ್ರು ಅವರೇ ಮುಖ್ಯಮಂತ್ರಿ ಆಗೋಂಥ ಒಂದು ನಮ್ಮಲ್ಲಿ ಯಾವಾಗಲೂ ನಡೆದಿರೋ ಅಂಥದ್ದು. ಆದ್ರೆ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದೆ. ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ, ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ, ಅವರ ಒಂದು ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಈಗ ಸಿದ್ದರಾಮಯ್ಯವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೆಕೆಂಡ್ ಏನು ಹೇಳಿದ್ರು? DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM. ಮೂರನೇದು ಏನು ಹೇಳಿದ್ರು? he will be continue as president till the parliament elections ಅಂತ 3 ದಿನ ಹೇಳಿದ್ದು. 3 ಜ್ಞಾಪಿಸ್ತೀನಿ ಅಷ್ಟೇ. ಆದರೆ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ನವರು. ನಾನು ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಖಾಲಿ ಇಲ್ವಲ್ಲ, ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ 3 ಜನ DCM ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರ ಮಧ್ಯೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಸೊಕ್ಕನ್ನ ಮುರಿಬೇಕು. ಹಾಗಿದ್ರು DK ಸುರೇಶ್ನ ಸೋಲ್ಸಾಗಿದೆ. 3 DCM ಮೂಗ್ದಾರನ CM ಕುರ್ಚಿ ಮೇಲೆ ನಾನು ಕಂಡಿಟ್ಟಿದ್ದೀನಿ. ಇದು 3 DCM ಅಲ್ರಿ, ಮೂಗ್ದಾರ. ಇದು ಮೂಗ್ದಾರ ಹಾಕಿ ಎಳೆದ್ರೆ CM ಕುರ್ಚಿ ಅಲ್ಲ. DK ಸುರೇಶನ್ನು ಸೋಲಿಸಿಯಾಗಿದೆ. DK ಶಿವಕುಮಾರ್ ಸೊಕ್ಕು ಮುರಿಯಬೇಕು ಅಂತ ಯಾರು ವ್ಯಾಖ್ಯಾನ? ರವಿ ಅವ್ರದ್ದು ಅಲ್ರಿ, ಇವರೊಬ್ರು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಮಾಡಲ್ಲ. ಇವರು ವಿಜಯೇಂದ್ರದ್ದು ವ್ಯಾಖ್ಯಾನ. ಹಾಗಾದ್ರೆ DK ಸುರೇಶನ್ ಸೋಲಿಸಿದ್ದು ಕಾಂಗ್ರೆಸ್ನವರು, BJPಯವರಲ್ಲ, ಜನ ಅಲ್ಲ. ತಕ್ಕಳಪ್ಪ, ಬೆಸ್ಟ್ ಆಯ್ತಲ್ಲ ಹಂಗಾರೆ. ಚೆನ್ನಾಗಿದೆ ವ್ಯಾಖ್ಯಾನ. ಅದಕ್ಕೆ ಹೇಳಿದ್ದು 9 ಗಂಟೆಗೆ ಇಲ್ಲೊಂದು ಕುರ್ಚಿ ಹಾಕ್ಕೊಡ್ತೀನಿ, ಬರ್ರಿ. ಒಂಚೂರು ಇಂಟೆಲಿಜೆಂಟ್ ಆಗಿ ವ್ಯಾಖ್ಯಾನನಾದರೂ ಮಾಡಿ ಜನ ನೋಡ್ಲಿ.
ವಾಟ್ ಸಾರ್ಟ್ ಆಫ್ ಎ ವ್ಯಾಖ್ಯಾನ ಇವೆಲ್ಲ. ಆಲ್ ರೈಟ್, ಒಬ್ಬ ಶಾಸಕ ಡಿ ಕೆ ಪರಾನೋ ಅಥವಾ ಸಿದ್ದರಾಮಯ್ಯ ಪರಾನೋ ಹೇಳಿಬಿಟ್ಟಿದ ತಕ್ಷಣ ಇವೆಲ್ಲ ಆಗೋ ಕೆಲಸಗಳಲ್ಲ, ಆಗೋದೂ ಇಲ್ಲ ನನಗಿರೋ ಅನುಭವದಲ್ಲಿ. ಯಾಕೆ ಸರ್? ಹಂಗಾಗಲ್ಲ. ಇದೆಲ್ಲ ಆಗಬೇಕಾದ ಇತ್ಯರ್ಥಗಳು ಅವರವರ ನಾಯಕರ ಲೆವೆಲ್ಗಳಲ್ಲಿ ಆಗಬೇಕು. ಇದು ಹಾದಿ ಬೀದಿಗಳಲ್ಲಿ ನಿಮ್ಮ ನಿಮ್ಮ ನಾಯಕರನ್ನು ಮೆಚ್ಚಿಸಿಕೊಳ್ಳೋದಕ್ಕೆ ತೆವಲು ತೀರಿಸ್ಕೋಬೋದು ಅಷ್ಟೇ, ಯಾರು ಬೇಕಾದ್ರೂ. ಇನ್ನೇನೂ ಆಗಲ್ಲ ಇದು. ನಂಬರ್ 2, ಒಂದು ವೇಳೆ ಒಪ್ಪಂದ ಆಗಿದ್ದೇ ಹೌದಾದರೆ ನನ್ನ ಪ್ರಕಾರ ಡಿ ಕೆ ಶಿ ಅಧ್ಯಕ್ಷರಾಗಿ ಚೇಂಜ್ ಆಗಬಹುದೇನೋ, ನಾನು ಆಗಲ್ಲ ಅಂತ ಹೇಳಲ್ಲ, ಆಗಬಹುದು. ಓಕೆ. ಬಟ್ ಡಿ ಸಿ ಎಂ ಹುದ್ದೆಯಲ್ಲಿ ಅಲ್ಲೇ ಮುಂದುವರಿಯಬೇಕು. ಹಾಗೂ ಆ ಒಪ್ಪಂದದ ಭಾಗ ಆದರೆ ಅವರು ಸಿ ಎಂ ಆಗೋದನ್ನು ಯಾರು ತಪ್ಸಕ್ಕಾಗಲ್ಲ. ಆಗ ಒಪ್ಪಂದ ಸತ್ಯ ಅನ್ನೋದಾದ್ರೆ ನನ್ನ ಪ್ರಕಾರ ಲಾಜಿಕಲಿ ಹೇಳ್ತಿರೋದು ನಾನು. ಓಕೆ. ಅದು ಇನ್ನೊಂದು ವರ್ಷನೋ 1.5 ವರ್ಷನೋ 14 ತಿಂಗಳು 16 ತಿಂಗಳು ಆವಾಗ ತಪ್ಸಕ್ಕಾಗಲ್ಲ. ನೀವು ಕಮಿಟ್ ಇವ್ರು ಯಾರೋ ಹೇಳ್ತಿದ್ರಲ್ಲ, ಅಧ್ಯಕ್ಷರಾದವ್ರನ್ನೇ ಸಿ ಎಂ ಮಾಡೋ ಪದ್ಧತಿ ನಮ್ಮಲ್ಲಿ ನಡ್ಕೊಂಬಂದಿದೆ. ಎಲ್ಲಿ ನಡ್ಕೊಂಬಂದಿದೆ? ಸಿದ್ದರಾಮಯ್ಯವ್ರು ಫಸ್ಟ್ ಟೈಮ್ ಸಿ ಎಂ ಆದಾಗ ಯಾವ ಅಧ್ಯಕ್ಷರಾಗಿದ್ದರು ಅವರು? ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವರು ಅಧ್ಯಕ್ಷ ಅಲ್ವಾಗ. ಮತ್ತೆ ಹಾಗೇನಿಲ್ಲ, ಆ ಥರದ ನಿಯಮ ಏನಿಲ್ಲ ಅಲ್ಲಿ ಎಲ್ಲೂ. ಇಟ್ಸ್ ಎ ಲಾಂಗ್ ಪ್ರಾಕ್ಟೀಸ್ ಅಷ್ಟೇ. ಇನ್ನು 3 ಡಿ ಸಿ ಎಮ್ಮನ್ನು ಈಗ ಇವರು ತೊಗೊಂಡು ಹೈಕಮಾಂಡಿಗೆ ನಾಳೆ ಹೋಗ್ತಿದಾರಂತೆ, ನಾಳಿದ್ದು ಅದೇನಾದ್ರು ಮಾಡ್ತಾರ ಅಂತ ನನ್ನ ಪ್ರಕಾರ ಮಾಡಲ್ಲ. ಡಿ ಕೆ ಶಿವಕುಮಾರ್ ಬಿಡಲ್ಲ ಅಂತ. ಇವ್ರ ಅಧ್ಯಕ್ಷ ಹುದ್ದೆ ಬಿಟ್ಕೊಡ್ಬೋದೇನೋ. ಈ 3-4 ಡಿ ಸಿ ಎಮ್ ಎಲ್ಲ ನನಗೆ ಡೌಟ್. ಇನ್ನು ಮಾನ್ಯ ಶಾಸಕರು ಜ್ಞಾನಿ ಅವ್ರು ಯಾರೋ ಪಾಪ ಚೆನ್ನಾಗಿ ಹೇಳಿದಾರ. ಹೌದು, ಏನು ಲೋಕಸಭೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ದವರಿಗೆ ಲೀಡ್ ಕೊಡಿಸದ ಸಚಿವರನ್ನೆಲ್ಲ ಸಂಪುಟದಿಂದ ಕೈ ಬಿಡಿ ಅಂತ. ಯಾವ ಲೀಡು? ಲೋಕಸಭಾ ಕ್ಷೇತ್ರದಲ್ಲೋ ಅವರವರ ಅಸೆಂಬ್ಲಿ ಕ್ಷೇತ್ರದಲ್ಲೋ? ಅದನ್ನು ಕರೆಕ್ಟಾಗಿ ಹೇಳ್ರಪ್ಪ. ಲೋಕಸಭಾ ಕ್ಷೇತ್ರ ಆದರೆ ನೀವು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರಿ? ಡಿ ಕೆ ಶಿವಕುಮಾರ್ಗೆ ಬರುತ್ತೆ ಪುಡಕಂಗಾರೆ, ಅವ್ರಿಗೆ ಮುಳುವಾಗತ್ತೆ. ಅವ್ರ ಕ್ಷೇತ್ರ ಅಂದರೆ ಕನಕಪುರದಲ್ಲಿ ಸ್ವಲ್ಪ ಬೆಟರು, ಅವ್ರ ಲೀಡ್ ಬಂದಿದೆ. ಹೌದು, ಹಂಗಾಗಿ ಕರೆಕ್ಟಾಗಿ ಹೇಳಿ ಯಾವ ಲೀಡು, ನೀವು ಯಾರ ವಿರುದ್ಧ ಎಲ್ಲಿಯ ಲೀಡು? ಲೋಕಸಭಾ ಕ್ಷೇತ್ರದಲ್ಲೋ, ವಿಧಾನಸಭಾ ಕ್ಷೇತ್ರದಲ್ಲೋ, ಅಥವಾ ಅವರ ಹುಟ್ಟೂರಿನಲ್ಲೋ ಏನು ಅಂತ ಕರೆಕ್ಟಾಗಿ ಹೇಳಿ. ಪ್ರತ್ಯೇಕಿಸಿ ಹೇಳಬೇಕಾಗತ್ತೆ. ಅಲ್ಲ, ಪವರ್ ಶೇರಿಂಗು ವೆನ್ ಇಟ್ ಬಿಕಮ್ಸ್ ಸೋ ಇಂಪಾರ್ಟೆಂಟ್ ರಾಜಕಾರಣಕ್ಕೆ ನಡೀತಾ ಇರುತ್ತೆ. ನಡೀಲಿ. ನಮ್ಮ ಸಮಸ್ಯೆ ಇದಲ್ಲ. ಮತ್ತೆ ನಮ್ಮ ಸಮಸ್ಯೆ ನಮ್ಮ ಹಣೆ ಬರಹ, ನಮ್ಮ ಲೈಫುಗಳು. ಅವ್ರವ್ರ ಲೈಫ್ಗಳನ್ನು ಕಟ್ಕೊಳಕ್ಕಾಡ್ತಿರೋ ಆಟಗಳು ನಮ್ಮ ಹೆಸರಿನಲ್ಲಿ. ಎಸ್. ಹೆಚ್ಚುವರಿ ಡಿಸಿಎಂ ದಂಗಲ್ ನಾಳೆ ದೆಹಲಿ ಅಂಗಳ ತಲುಪುವ ನಿರೀಕ್ಷೆ ಇದೆ. ರಾಜ್ಯ ಸಂಸದರ ಸಭೆಯಲ್ಲಿ ಭಾಗವಹಿಸಲು ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳುತ್ತಾ ಇದ್ದು, ಲೋಕಸಭಾ ಚುನಾವಣೆಯಲ್ಲಾದ ಹಿನ್ನಡೆಗಳ ಬಗ್ಗೆ ಹೈಕಮಾಂಡ್ಗೆ ಇಬ್ಬರೂ ಪ್ರತ್ಯೇಕವಾಗಿ ದೂರಿನ ವರದಿ ನೀಡುವ ಸಂಭವ ಇದೆ. ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗಲು ಒಕ್ಕಲಿಗ ಮತ ಬ್ಯಾಂಕ್ ಕೈಕೊಟ್ಟಿದೆ ಕಾರಣ ಅಂತ ಸಿಎಂ ವರದಿ ಕೊಡಬಹುದು. ಇಡೀ ರಾಜ್ಯದಲ್ಲಿ ಅಹಿಂದ ಮತಗಳು ಎಲ್ಲೆಲ್ಲಿ ಕೈಕೊಟ್ಟಿದೆ ಅಂತ ಡಿಸಿಎಂ ವರದಿ ಕೊಡಬಹುದು ಎನ್ನಲಾಗ್ತಾ ಇದೆ. ಇದೇ ವೇಳೆ ಹೆಚ್ಚುವರಿ ಡಿಸಿಎಂ ದಂಗಲ್ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಮಾತನಾಡುವ ನಿರೀಕ್ಷೆ ಇದೆ. ಈ ಮಧ್ಯೆ ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು ಕುತೂಹಲ ಕೆರಳಿಸಿದೆ. ತಮ್ಮ ಬಣದ ನಾಯಕರಿಗೆ ಸೈಲೆಂಟ್ ಆಗಿರಿ ಅಂತ ಹೇಳಬಹುದಾಗಿದ್ದ ಸ್ಥಾನದಲ್ಲಿದ್ದ ಸಿಎಂ ಯಾಕೆ ಇದನ್ನು ಹೇಳಿಲ್ಲ ಅನ್ಸುತ್ತೆ ಸರ್? ಗೊತ್ತಿಲ್ಲ, ಹೇಳಿರ್ಬೋದೇನೋ, ಅವ್ರು ಕೇಳ್ತಿಲ್ವೇನೋ ಅಭಿಮಾನಿಗಳು. ಅದ ಡಿ ಸಿ ಎಮ್ಮು ಹೇಳ್ಬೋದು, ನನ್ನ ಬಣದಲ್ಲಿ ಯಾರು ಮಾತಾಡಬೇಡಿ, ಸುಮ್ಮನಿರಿ ಹೈಕಮಾಂಡಲ್ಲಿ ಅಂತ. ಯಾರು ಮಾತಾಡಲ್ಲ, ಅವ್ರವ್ರಿಗೆ ಬೇಕಾಗಿದ್ದನ್ನು ಅವ್ರು ಹೇಳ್ಕೊತಿರ್ತಾರೆ. ಬಟ್ ಈ ಹಾಸನ, ಒಕ್ಕಲಿಗ ಮತ ಬ್ಯಾಂಕು ಕೈ ಕೊಟ್ಟಿದ್ದು ಈ ಥರದ್ದೆಲ್ಲ ಇರಲ್ಲ ಅಲ್ಲಿ. ಯಾಕಂದರೆ ಈ ಬಾರಿಯ ಚುನಾವಣೆ ಅದೊಂದೇ ರೀತಿಯಲ್ಲಿ ನಡೆದಿಲ್ಲ. ಹಾಗಾದ್ರೆ ಹಾಸನದಲ್ಲಿ ಒಕ್ಕಲಿಗರು ಏನು ಮಾಡಿದ್ರು? ಅಲ್ಲಿ ಆ ಕಾಂಗ್ರೆಸ್ ಗೆಲ್ತು ಹಂಗಾರಲ್ಲಿ? ಒಂದೊಂದು ಕಡೆಯಲ್ಲಿ ಹಾಗಿಲ್ಲ. ಅದು ಇಟ್ಸ್ ಲಾರ್ಜ್ಲಿ ಲೋಕಲೈಸ್ಡ್ ಎಲೆಕ್ಷನ್. ಈ ಸರಿ ಲೋಕಸಭೆ ಅನ್ನೋದನ್ನು ಕಾಂಗ್ರೆಸ್ನವರೇ ರಾಷ್ಟ್ರ ಮಟ್ಟದಲ್ಲಿ ಒಪ್ಪಾಗಿದೆ. ಹಾಗೆ ನಡೆದಿದ್ದರಿಂದಲೇ ನಿಮಗೆ ಉಸಿರಾಡಲು 99 ಸೀಟು, ಅದು DMK ಸಪೋರ್ಟು, SP ಸಪೋರ್ಟಲ್ಲಿ ಕೆಲವು ಸೀಟ್ ಬಂದಿರ್ಬೋದು, ಬಟ್ 50-60 ಸೀಟ್ ಆದರೂ ಬಂದಿರೋದು ಕಾರಣ ನ್ಯಾಷನಲ್ ಇಶ್ಯೂ ಆಧಾರದಲ್ಲಿ ಏನಾದ್ರು ನಡೆದಿದ್ದಿದ್ರೆ ನೀವು ಈ ಸರಿನೂ ಮಕಾಡೆ ಮಲ್ಕೊಂಡ್ಬಿಡ್ತಿದ್ರಿ. ಈ ಸರಿ ಲಾರ್ಜ್ಲಿ ಲೋಕಸಭಾ ಎಲೆಕ್ಷನ್ಸು ಬಹುತೇಕ ಲೋಕಲೈಸ್ಡ್ ಇಶ್ಯೂಸ್ ಮೇಲೆ ನಡ್ಕೊಂಡೋಗಿದೆ ಅದು. ಹಾಗಾಗಿ ಎಕ್ಸ್ ರೀಸನ್, ವೈ ರೀಸನ್, ಝೆಡ್ ರೀಸನ್ ಅಂತ ನನಗೆ ಕಾಣಿಸ್ತಾ ಇಲ್ಲ ಇದರಲ್ಲಿ. ಹೇಳ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ಅಭ್ಯರ್ಥಿಗಳ ಆಯ್ಕೆ, ಸ್ಥಳೀಯ ಅಭ್ಯರ್ಥಿಗಳ ವಿಚಾರದಲ್ಲಿರುವ ಆಕ್ಷೇಪಗಳು, ಆಕ್ರೋಶಗಳು, ಕೆಲವು ಸಣ್ಣ ಪುಟ್ಟದಾಗಿ ಬದಲಾಗಿರಬಹುದಾದ ಜಾತಿ ಸಮೀಕರಣಗಳು, ಲೋಕಲ್ ಇಶ್ಯೂಗಳು, ಮೇ ಬಿ ನಿಮ್ಮದೇ ಲೆಕ್ಕಾಚಾರದಲ್ಲಿರೋ ಗ್ಯಾರಂಟಿಗಳು, ಈ ಥರ ತರಾವರಿ ರೀಸನ್ಸ್ಗಾಗಿದೆ. ಹಾಗಾಗಿ ಅದು ನಡೆದಿದೆ ಲೋಕಸಭಾ ಚುನಾವಣೆ. ಅದು ನಿರ್ದಿಷ್ಟವಾಗಿ ಹೀಗೆ ನಡೆದಿದೆ ಈ ಸರಿ ಲೋಕಸಭಾ ಚುನಾವಣೆ ಅಂತ ಹೇಳ್ತಾರೆ. ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿ ನಡೆದಿದೆ.
ಹೀಗೆ ಅಂತ ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಮತ್ತು ಇದು ಒರಿಸ್ಸಾದಲ್ಲಿ ಭಾರತೀಯ ಜನತಾ ಪಕ್ಷನ ತಬ್ಬಿಕೊಂಡು ಮುದ್ದಾಡಿ ಕಿಸ್ ಮೇಲೆ ಕಿಸ್ ಕೊಟ್ಟಂಥವ್ರು ಜನ ಯಾಕೆ ಉತ್ತರ ಪ್ರದೇಶದಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಕೊಡಲಿಲ್ಲ ಅಂದ್ರೆ ಏನು ಹೇಳೋಣ? ಅಲ್ಲಿ ಒಪ್ಪಿದಾರೆ ಇಲ್ಲಿ ಒಪ್ಪಿಲ್ಲ ಅಂತನಾ? ಅಲ್ಲಿ ಸ್ಥಳೀಯ ಆಡಳಿತ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಟ್ಬಿಟ್ರು, ಮೋದಿ ವಿರುದ್ಧವಾಗಿ ಕೊಟ್ಬಿಟ್ರು. ಅಂದರೆ ಇಲ್ಲ ಆಡಳಿತದಲ್ಲೇ ಇದ್ದ ಕಾಂಗ್ರೆಸ್ ವಿರುದ್ಧವಾಗಿ ಯಾಕೆ ಬರೀ 9 ಕೊಟ್ಟರು? 25 ಕೊಡಬೇಕಿತ್ತಲ್ಲ ಇಲ್ಲಿ ರಿವರ್ಸ್ ಆಗಾರೆ. ಅದನ್ನೇ ಅವ್ರು ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ವಿಚಾರ. 35 ಮಾರ್ಕ್ ಬರ್ತಾ ಇದ್ದಿದ್ದು ಮಗುಗೆ 46 ಮಾರ್ಕ್ ಬಂದರೆ ಬೆಟರ್ ಅಲ್ವಾ? ಹೌದು, ಪರ್ಫಾರ್ಮೆನ್ಸ್ ಬೆಟರ್ ತಾನೆ. ಹಾಗೆ ಇದುವೆ ಅದು ನನಗೆ ಸಂಬಂಧ ಅಲ್ಲ. ಹಾಗಾಗಿ ಅದು ಒಂದು ಎಕ್ಸಾಕ್ಟ್ ರೀಸನ್ ಇಲ್ಲ. ಚನ್ನಪಟ್ಟಣದ ಉಪಕಣ ಅಂದರೆ ಚುನಾವಣೆ ನಡೀಬೇಕು, ಅಲ್ಲಿ ಟೀಕೆ ಟಿಪ್ಪಣಿ ಮಧ್ಯೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅದಕ್ಕೆ ಟೀಕೆ ಟಿಪ್ಪಣಿ ಯಾಕೆ? ಅವ್ರು ಹೋಗಬಾರ್ದು ಅಂತ ಎಲ್ಲಿದೆ ರೂಲ್ಸಲ್ಲಿ? ಚುನಾವಣೆ ಬಂದಾಗ ಮಾತ್ರ ಮೇಲಿಂದ ಜನ ತೀರ್ಮಾನ ಮಾಡ್ತಾರೆ ಬಿಡ್ರಿ, ಜನ ತೀರ್ಮಾನ ಮಾಡ್ತಾರೆ. ಅವ್ರು ಹೋಗಬಾರ್ದು ಅಂತ ಎಲ್ಲಿದೆ ರೂಲ್ಸ್ ಅಲ್ಲಿ? ಚುನಾವಣೆ ಬಂದಾಗ 4 ಸರಿ ಜಾಸ್ತಿ ಹೋಗ್ತೀನಿ, ಸಹಜವಾಗಿ ಹೋಗ್ತೀನಿ, ಏನ್ ತಪ್ಪದ್ರಲ್ಲಿ? ಆಗ ಹೋದಾಗ ಪ್ರಶ್ನೆ ಮಾಡೋದು ತಪ್ಪು. ಯಾರು ಪ್ರಶ್ನೆ ಮಾಡ್ತಿರೋದು? ಕುಮಾರಸ್ವಾಮಿ ಅವರು ಕೆಲವು ಸರಿ ಸಾವಿರ ಮಾಡ್ಕೊಳ್ಳಿ ನೀವು, ಅವ್ರು ಹೋಗ್ಬಾರ್ದು ಅಂತಿಲ್ಲ ರೂಲ್ ಇದೆಯಾ? ಹೋಗ್ಬಾರ್ದು ಅಂತ. ಮತ್ತೆ ನೀವುಗಳು ಉಪಚುನಾವಣೆ ನಡೆದಾಗ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿಲ್ವಾ ಹಂಗಾರೆ 10 ಸರಿ ಎಲ್ಲಾರುಗಳುವೆ? ಈಗ ವಿಶೇಷ ಯಾಕೆ ಹೋಗ್ಬಾರ್ದು? ಅವರು ಹೋಗ್ಬೋದವರು, ಬಟ್ ಅವ್ರು ಬಂದಿದ್ದನ್ನು ಅರ್ಥೈಸಿಕೊಂಡು ಜನ ಹೇಗೆ ಸ್ವೀಕಾರ ಮಾಡಬೇಕು ಅದನ್ನು ಸ್ವೀಕಾರ ಮಾಡ್ಕೋಬೇಕು, ಜನರಿಗೆ ಬಿಡ್ಬೇಕು. ಮತ್ತೆ ಪ್ರವಾಸ ಮಾಡ್ತಿದ್ದಾರೆ. ಅದು ಜನಸ್ಪಂದನಾ ಸಭೆ ಕುಂದುಕೊರತೆ ಆಲಿಸೋದ್ರಂತೆ. ನಾನು ಅಧಿಕಾರಿಗಳನ್ನು ಗುಲಾಮರು ಅನ್ನಲ್ಲ ಎನ್ನುವ ಮೂಲಕ ಅಧಿಕಾರಿಗಳು ಗುಲಾಮಗಿರಿ ಬಿಟ್ಟು ಕೆಲಸ ಮಾಡಬೇಕು ಎಂದಿದ್ದ ಕೇಂದ್ರ ಕುಮಾರಸ್ವಾಮಿ ಅವರು ಏನೋ ಟಾಂಗ್ ಕೊಟ್ಟರಂತೆ. ಅದೆಲ್ಲ ಬೇರೆ ವಿಚಾರ. ಇಲ್ಲಿ 2 ಥರ ಗುಲಾಮಗಿರಿ ಇದೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ವಲಯಕ್ಕೆ. 2 ಥರ 3 ಥರ ಹೇಳ್ಬೋದು ಬೇಕಾದ್ರೆ. ಒಂದು ನಂಬರ್ 1 ಗುಲಾಮಗಿರಿ, ಭಯದ ಗುಲಾಮಗಿರಿ. ರಾಜಕಾರಣಿಯೊಬ್ಬನ ಭಯದಲ್ಲಿ ಗುಲಾಮಗಿರಿಗೆ ಹೋಗುವುದು. 2ನೇದು, ರಾಜಕಾರಣಿ ಬಯಸದೇ ಇದ್ದರೂ ಮಂಡಿ ಬಗ್ಗಿಸು ಎಂದ್ರೆ ನಡುಬಗ್ಗಿಸಿ ಹೋಗುವ ಗುಲಾಮಗಿರಿ ಅಧಿಕಾರಿಗಳು 2ನೇ ವರ್ಗ. 3ನೇ ವರ್ಗ ಇದೆ ಜಾತಿ ಆಧಾರದಲ್ಲಿ ಗುಲಾಮಗಿರಿ. ನಮ್ಮವನಪ್ಪ ಮಿನಿಸ್ಟ್ರು ಅಂತಾನೋ ಅಥವಾ ಮಿನಿಸ್ಟ್ರು ನಮ್ಮವನಪ್ಪ ಅಧಿಕಾರಿ ಅಂತಾನೋ, ಅದೊಂದು ಗುಲಾಮಗಿರಿ. ಈ 3 ಗುಲಾಮಗಿರಿಗಳು ತರಹೇವಾರಿ ಪ್ರತ್ಯಕ್ಷವಾಗ್ತಾ ಇರುತ್ತವೆ ಎಲ್ಲಾ ಸರ್ಕಾರಗಳಿದ್ದ. ಆದ್ರೆ ಒಬ್ರು ನಾನು ಜನರಿಗೆ ಗುಲಾಮ ಅಂತ ಹೇಳಿದ್ ನಾನು ಕೇಳೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ, ನಾನು ಕೇಳೇ ಇಲ್ಲ. ಜನರ ಸೇವೆಗಾಗಿ ಹೋಗ್ತೀವಿ ಅಂತಾರೆ, ಆದ್ರೆ ಅದಾಗಲ್ಲ. ಸೇವೆನಾ? ಹಾಗಂದ್ರೆ ಹಾಗೂ ಇದೆಯಾ? ಅದನ್ನು ಉಳಿಸ್ಕೊಂಡಿಲ್ಲ. ಇದು ಬಿಸಿನೆಸ್, ಪಾಲಿಟಿಕ್ಸ್. ಯಾವ ಸೇವೆ? ಬಿಸಿನೆಸ್. ಹಾಕು ದುಡ್ಡು, ತೆಗಿ ದುಡ್ಡು. ಸಾಧ್ಯ ಆದರೆ ನನ್ನ ಮನಮಂದಿಯನ್ನೆಲ್ಲ ದುಡ್ಡು ಹಾಕುವ ಯಂತ್ರದ ಒಳಕ್ಕೆ ಆಪರೇಟರ್ಗಳಾಗಿ ಸೇರಿಸ್ಕೋ ಅಷ್ಟೇ. ದೇ ಆರ್ ಆಲ್ ನಥಿಂಗ್ ಬಟ್ ಪರ್ಫೆಕ್ಟ್ ಮೆಷಿನ್ಸ್ ಆಫ್ ಮೇಕಿಂಗ್ ಮನಿ. ಆ ಮೆಷಿನ್ಸಿನ ಹೆಡ್ ಒಬ್ರು, ಫೋರ್ಮನ್ ಒಬ್ರು, ಮಿಕ್ದವ್ರೆಲ್ಲ ಫ್ಯಾಮಿಲಿಲಿ ಆಪರೇಟರ್ಗಳು. ಹಾಗೆ ನಡಿ. ಅಷ್ಟೇ ಇದು. ಆದರೆ ಈಗ ಬಿಡಲ್ಲ ಅಂತಂದ್ರು. DCM ಹೇಳಿದ್ದಾರೆ. ಈ ಮಧ್ಯೆ ಏನೋ ಯೋಗೀಶ್ವರ್ ಡೆಲ್ಲಿಗೆ ಹೋಗ್ಬಿಟ್ಟಿದಾರಂತೆ. ಅವರು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಮೇಲೆ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲಪ್ಪ ಅಂದ್ಬಿಟ್ಟಿದಾರಂತೆ. ಹೌದಾ? ವೆರಿ ಗುಡ್. ಹಂಗಾರೆ ಆ್ಯಂಡ್ DK ಶಿವಕುಮಾರ್ ಚನ್ನಪಟ್ಟಣದಲ್ಲಿ ನಿಲ್ಲೋ ಧೈರ್ಯ ಮಾಡಲ್ಲ ಅಂತ ಯಾರು ಅಭಿಪ್ರಾಯ? BJP ಅಧ್ಯಕ್ಷರು. ಅವ್ರಿಗೆ ಧೈರ್ಯ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಯಿತು? ಇಲ್ಲ ಇದುವೇ ನಾಟ್ ಬ್ಯಾಡ್. ಓಕೆ. ನಾನು ಗುಲಾಮರು ಅಂತ ನಾನು ಕರೀಕ್ ಹೋಗುದಿಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ನೀವೆಲ್ಲ ದೇವ್ರ ಕೆಲಸ ಮಾಡಿ ಜನರ ಸೇವೆ, ಜನಾರ್ದನ ಸೇವೆ ಅಂತೇಳಿ ಮಾಡಿದ್ದಾರೆ. ನಮ್ಮ ಮಾಜಿ ಶಾಸಕರು ಈ ಭಾಗದಲ್ಲಿ ನಿಮ್ಮನ್ನ ಗುಲಾಮರು ಅಂತ ಕರೆದಿದ್ದಾರೆ. ನಿಮ್ಮೆಲ್ಲರೂ ಕೂಡ ನಾನು ಕ್ಷಮಾಪಣೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದು 150-200 ಬಹುಪಾಲು ನಿರ್ಣಯವನ್ನ ಕುಮಾರಸ್ವಾಮಿ ಅವರು ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಏಕಪಕ್ಷೀಯವಾಗಿ JDS ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವತ್ತು ಚರ್ಚೆ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾದ್ರೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಯಾವುದೇ ರೀತಿಯ ಒಳಸಂಚಿಲ್ಲ. DK ಶಿವಕುಮಾರ್ ಅವರ ಕುಟುಂಬದವರೇ ನಿಲ್ತಾರೆ ಅಂತ ನನ್ನ ಅಭಿಪ್ರಾಯ. ಅವ್ರ ಕುಟುಂಬದಲ್ಲಿ ಯಾರೇ ನಿಂತರೂ ದೊಡ್ಡ ಹೋರಾಟ ಆಗ್ತದೆ. ನೋಡಿ, DK ಶಿವಕುಮಾರ್ ಧೈರ್ಯ ಮಾಡ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ. ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ 24-25 ಸಾವಿರ ಮತಗಳ ಲೀಡ್ ಕೂಡ ಬಂದಿದೆ ಆ ಕ್ಷೇತ್ರದ ಚನ್ನಪಟ್ಟಣದಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಅವ್ರನ್ನ ಸದೆ ಬಡಿಬೇಕು. ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಂದ ಲೀಡ್ಗೂ ಅಸೆಂಬ್ಲಿನಲ್ಲಿ ಬರಬಹುದಾದ ಲೀಡ್ಗಳಿಗೂ ವ್ಯತ್ಯಾಸ ಇದೆ. ಕಂಪೇರ್ ಮಾಡೋದು ಬೇಡ, ಆಗಲ್ಲ.
136 ಸ್ಥಾನ ತೆಗೆದುಕೊಂಡ ಕಾಂಗ್ರೆಸ್ಸಿಗೆ 9 ಸ್ಥಾನ ಲೋಕಸಭೆಯಲ್ಲಿ ಯಾಕೆ ಬಂತು? ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬಿಜೆಪಿ ಜೆಡಿಎಸ್ಗೆ ಬಂದಿರೋವಾಗ ಎಸ್ ಸ್ಥಾನಗಳು ಅದನ್ನು ಅಸೆಂಬ್ಲಿ ಕನ್ವರ್ಟ್ ಮಾಡಿದ್ರೆ ನೀವು ನಾಳೆ ಅಧಿಕಾರಕ್ಕೆ ಬರಬೇಕು. ಹಂಗೆ ನಡೆಯಲ್ಲ ಚುನಾವಣೆ. ನಂಬರ್ 1. ನಂಬರ್ 2, ಸಾಮಾನ್ಯವಾಗಿ ಉಪಚುನಾವಣೆಗಳು ಅದರ ಹಿಂದೆ ನಡೆದ ಲೋಕಸಭಾ ಚುನಾವಣೆಯ ಪರಿಣಾಮದ ಮೇಲೆ ನಡೆಯಲ್ಲ. ಉಪಚುನಾವಣೆ ನಡೆಯೋ ರೀತಿನೇ ಬೇರೆ. ಅದು ಅವ್ರಿಗೂ ಗೊತ್ತಿದೆ, ಅಧ್ಯಕ್ಷರಿಗೆ. ಅವ್ರ ಅನುಭವದಲ್ಲ, ಅವ್ರದ್ದು ಹೆಮ್ಮೆ ಖ್ಯಾತಿ ಏನು? ಈ ಬಿಜೆಪಿ ಅಧ್ಯಕ್ಷರದು, ಹೊಸ ಅಧ್ಯಕ್ಷರದು, ಇವ್ರದ್ದು ಈಗಿರೋ ಅಧ್ಯಕ್ಷರದು ಉಪಚುನಾವಣಾ ಎಕ್ಸ್ಪರ್ಟ್ ಇವರು. ಹಾಗಾಗಿ ಅದು ಹೇಗೆ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಚೆನ್ನಾಗಿ ಪಾರ್ಲಿಮೆಂಟ್ ಅಲ್ಲಿ ನಡೆದಂಗೆ ನಡೆಯುತ್ತಾ ಅದು? ಸಿ, ಇನ್ ಪಾರ್ಲಿಮೆಂಟ್ ಎಲೆಕ್ಷನ್ ಮೊನ್ನೆ ನಡೆದಿದ್ರಲ್ಲಿ ಇಟ್ ವಾಸ್ ಎಸೆನ್ಷಿಯಲಿ ಎ ಫೈಟ್ ಬಿಟ್ವೀನ್ ಡಾಕ್ಟರ್ ಮಂಜುನಾಥ್ ಅಂಡ್ ಡಿ ಕೆ ಸುರೇಶ್. ಭಾಗವಾಗಿ ಡಿ ಕೆ ಶಿವಕುಮಾರ್ ಕೂಡ. ಮೋರ್ ದೆನ್ ಎ ಕಾಂಗ್ರೆಸ್ ಆರ್ ಎ ಬಿಜೆಪಿ ಆರ್ ಎನಿಥಿಂಗ್, ಇಟ್ ವಾಸ್ ಮೋರ್ ಆಫ್ ಎ ಪರ್ಸನಾಲಿಟಿ ಓರಿಯೆಂಟೆಡ್ ಎಲೆಕ್ಷನ್ ಆಗೇ ಇತ್ತು. ಅದರಲ್ಲಿ ಜನ ಡಾಕ್ಟರ್ ಎಂಬ ಅಭಿಮಾನವೋ ಹೊಸಬರನ್ನು ನೋಡೋಣ ಎಂಬ ಬಯಕೆಯೋ ಅಥವಾ ಡಿ ಕೆ ಸುರೇಶ್ ಮೇಲೆ ಕೋಪನೇ ಮಾಡ್ಕೊಂಡ್ಬಿಟ್ಟಿದ್ರು, ಒಟ್ಟು ಹಾಕಿ ಬಿಸಾಕಿದ್ದಾರೆ ಅಷ್ಟೇ. ಬದಲಾವಣೆ ತಂದ್ರು ಒಂದು ಭಾಗ. ಇನ್ನೊಂದು ಭಾಗ ಅರ್ಬನ್ ಏರಿಯಾಸ್ ಅಲ್ಲಿ ಇಟ್ ವಾಸ್ ಎ ಮೋದಿ ವೋಟ್. ಅಲ್ಲಿ ಬೆಂಗಳೂರು ಭಾಗದಲ್ಲಿ ಬಂದಿರೋ 2-3 ಅರ್ಬನ್ ಕ್ಷೇತ್ರದಲ್ಲಿ, ಅಂದರೆ ನಗರ ಭಾಗದ ಕ್ಷೇತ್ರಗಳಲ್ಲಿ ಇಟ್ ವಾಸ್ ಎ ಪ್ಯೂರ್ ಮೋದಿ ವೋಟ್. ಅದು ಇವೆರಡು ಕಾಂಬಿನೇಷನ್ ಏನಾಯಿತು, ಹೊಡೆದು ಬಿಸಾಕ್ತು ಅಷ್ಟೇ. 2 ಲಕ್ಷ ಚಿಲ್ಲರೆ ಓಟ್ಗದು. ಅದನ್ನ ನೀವು ಹೀಗೆ ಹಾಗೆ ಅಂತ ವ್ಯಾಖ್ಯಾನ ಮಾಡಿದ್ರೆ ಮಾಡ್ಕೋಬೋದು, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಅದು ರಿಯಾಲಿಟಿ ಅಷ್ಟೇ. ನಾಳೆ ಕೆಂಪೇಗೌಡ ಜಯಂತಿಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಆದರೆ ಇದರ ಆಹ್ವಾನ ಪತ್ರಿಕೆಯಲ್ಲಿ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಅಂತ ಭಾವಿಸಲಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಕೆಂಪೇಗೌಡ ಜಯಂತಿಯ ಆಮಂತ್ರಣ ಪತ್ರಿಕೆಯಲ್ಲಿ ಕುಮಾರಸ್ವಾಮಿ ಹೊರತುಪಡಿಸಿ ರಾಜ್ಯದ ಎಲ್ಲಾ ಸಂಸದರು, ಕೇಂದ್ರ ಸಚಿವರ ಹೆಸರಿದೆ. ಇದು ಸಾಕಷ್ಟು ಚರ್ಚೆ, ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಸಮುದಾಯದ ಜನರು ಇದನ್ನು ಒಪ್ಪಲ್ಲ ಅಂದ್ರೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮಾತ್ರ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ. ಷಡ್ಯಂತ್ರ ಏನೇನು ಮಾಡಿದ್ರು ಸಹ ಇವತ್ತು ಆ ಸಮಾಜದಲ್ಲಿ ಏನೋ ಪ್ರಶ್ನಾತೀತ ನಾಯಕರಾಗಬೇಕು ಅಂತ ಕೆಲವರೇನು ಹೊರಟಿದ್ದಾರೆ. ಅದು ಯಾವುದಕ್ಕೂ ಕೂಡ ಈ ರೀತಿ ನಡವಳಿಕೆಗಳಿಂದ ಆ ರೀತಿ ಅವ್ರೇನು ದೊಡ್ಡ. ನಾಳೆ ದಿನ ಸರ್ಕಾರದಿಂದ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇನಿದೆ. ದೇವೇಗೌಡರದು ಕುಮಾರಸ್ವಾಮಿದು ಹೆಸರನ್ನ ಹಾಕಲಿಲ್ಲ ಅಂತಕ್ಕಂಥದ್ದು, ನಾನು ಇದಕ್ಕೆ ಅಂತ ಹೆಚ್ಚಿನ ಮಹತ್ವ ಕೊಡಲ್ಲ. ಕಾರ್ಯಕ್ರಮಗಳಿಗೆ ನಮ್ಮ ಹೆಸರು ಹಾಕಿಲ್ಲ ಅಂತೇಳಿ ಅದನ್ನ ದೊಡ್ಡ ಇಶ್ಯೂಗಳು ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ಇವತ್ತಿನ ನಂಬರ್ 1 ಹಾಕದೇ ಇರೋ ಆಫೀಸರ್ದು ಮೂರ್ಖತನ ಮತ್ತು ಪ್ರೋಟೋಕಾಲು. ಆ ಆಫೀಸರ್ಗೆ ಇದನ್ನು ಹಾಕಬೇಡ ಅಂತ ಹೇಳೋದವ್ರದ್ದು ಶುದ್ಧ ಮೂರ್ಖತನ. ಕಾರಣ, ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ದ ಮಾತ್ರಕ್ಕೆ ನಾಯಕರಾಗಿಯೂ ಇಲ್ಲದಿದ್ದ ಮಾತ್ರಕ್ಕೆ ನಾಯಕರಲ್ಲದೆಯೂ ಯಾರೂ ಆಗುವುದಿಲ್ಲ ಎಂಬ ಕನಿಷ್ಠ ಪ್ರಜ್ಞೆ ಇದನ್ನು ಮಾಡಿದವರಿಗೆಲ್ಲ ಅರಿವಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಕುಮಾರಸ್ವಾಮಿ ದೇವೇಗೌಡರದ್ದು ನೀವು ಹೆಸರು ಹಾಕದೇ ಇದ್ದ ತಕ್ಷಣ ನಾಳೆಯಿಂದ ಒಕ್ಕಲಿಗರದ್ದು ಭಾಗದಲ್ಲಿ ಎಲ್ಲ ಜನ ಅವ್ರದ್ದು ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿಲ್ಲ, ನಾಳೆಯಿಂದ ಅವ್ರು ಬಿಡಪ್ಪ ಮಾತಾಡ್ಸೋದು ಬೇಡ ಅಂತ ಬಿಡ್ತಾರೇನು? ಒಂದು ವೇಳೆ ಈಗ ಹೆಸರು ಇದೆ ಅನ್ನೋ ಕಾರಣಕ್ಕೆ ಅದು ಯಾರದ್ದೇ ಒಕ್ಕಲಿಗ ಲೀಡರ್ಗಳಾರು ಆಗಲಿ ಯಾರ್ದು ಅವರೆಲ್ಲ ಇನ್ವಿಟೇಷನಲ್ಲಿ ಹೆಸರಿದೆಯಪ್ಪ ದೊಡ್ಡ ಮನುಷ್ಯ, ನಾಳೆಯಿಂದ ಓನ್ಲಿ ಇವರು ಅಂತಾರೇನು? ಫಾಲೋ ಮಾಡಲ್ಲ. ಹಾಗಿರುತ್ತೇನು? ಅತ್ಯಂತ ಚಿಲ್ಲರೆ ಮತ್ತು ಸಣ್ಣತನದ ಬುದ್ಧಿ. ಈವನ್ ಪ್ರೋಟೋಕಾಲ್ ವೈಸ್ ಇಟ್ ಇಸ್ ರಾಂಗ್. ಹಾಗೆ ಮಾಡಬಾರ್ದು, ತಪ್ಪು. ನಾಳೆ ಇದೇ ಬೇರೆ ಎಲ್ಲಾದರೂ ಆದರೆ ಆಗ ನೀವುಗಳೇನಂತೀರಿ? ನಾಳೆ ಪ್ರೈಮ್ ಮಿನಿಸ್ಟರ್ದು ಒಂದು ಪ್ರೋಗ್ರಾಮು ಮೈಸೂರಲ್ಲಿ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ. ಬೇಡಪ್ಪ ಇನ್ನೆಲ್ಲೋ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳೋಣ. ಚೀಫ್ ಮಿನಿಸ್ಟರ್ ಹಾಕಲ್ಲ ಅಂದ್ರೆ ಏನಂತೀರಿ? ಆಗ ಇದೇನ್ರೀ ಮೋದಿ ಡಿಕ್ಟೇಟರ್ ಅಂದ್ಬಿಡ್ತೀರಾ? ಆಗ ಇದೇನಿದು? ಇದನ್ನು ಯಾರು ಆಲೋಚನೆ ಮಾಡಿದ್ರೋ ಅತ್ಯಂತ ಬಾಲಿಶ, ಚಿಲ್ಲರೆ ಮತ್ತು ಸಣ್ಣತನ ಅಷ್ಟೇ. ಇದರಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಅಲ್ಲಿ ಹೆಸರು ಇದ್ದಿದ್ದಿದ್ರೆ ಇದು ಚರ್ಚೆಗೆ ಬರ್ತಿರ್ಲಿಲ್ಲ. ಹೌದು, ಇವರು ಹೇಗೆ ಡಿವೈಡ್ ಮಾಡ್ತಿದ್ದಾರೆ ಅಂತ ಇಲ್ಲೇ ಚರ್ಚೆಗೆ ಬರ್ತಿರ್ಲಿಲ್ಲ. ಇನ್ವಿಟೇಷನ್ ಹಿಂಗೆ ನೋಡಿ ಎಲ್ಲ ಹಿಂಗೆ ಹಾಕೋರು ಸೈಡಿಗೆ. ಹೌದು, ಬೇಕಾದವ್ರು ಹೋಗೋರು, ಸಾಕಾದವ್ರು ಬಿಡೋರು ಅಷ್ಟೇ. ಹಾಕದೇ ಇದ್ದು ಚರ್ಚೆಗೆ ಬರೋಂಗೆ ಮಾಡಿದ್ರಿ. ಯಾಕೆ ಹಿಂಗೆ ಮಾಡಿದ್ರಿ? ಇದನ್ನ ನಾನು ಬಹಳ ಸರಳವಾಗಿ ಹೇಳಿದ್ರೆ ಮೈ ಮೇಲೆ ಇರುವೆ ಬಿಟ್ಟುಕೊಳ್ಳುವುದು ಅಷ್ಟೇ.